ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನಿನ್ನೆ ಎಲ್ಲರೂ ಹಬ್ಬನ ಗ್ರ್ಯಾಂಡ್ ಆಗಿ ಆಚರಣೆ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಇವತ್ತು ಬಂದು ಮಂಡೇ ಇದೆ ಅಲ್ವಾ? ಯುಗಾದಿ ಹಬ್ಬದಲ್ಲಿ ನಾವು ಸ್ವೀಟ್ ಮಾಡೋ ಜೊತೆಗೆ ಖಾರ ಕೂಡ ಮಾಡ್ತೀವಿ ಅಲ್ವಾ? ಸುಮಾರು ಹಲವಾರು ಜನ ಇವತ್ತು ಸೋಮವಾರ ಆಗಿರೋದ್ರಿಂದ ಯಾರು ಕೂಡ ಸ್ವಲ್ಪ ಜನ ನಾನ್ ವೆಜ್ ಮಾಡೋದಿಲ್ಲ, ಸ್ವಲ್ಪ ಜನ ಮಾಡ್ತಾರೆ. ಇನ್ನು ಕೆಲವು ಜನ ಅಂದ್ರೆ ಇವತ್ತು ಯಾರ್ಯಾರು ಮಾಡಿರೋದಿಲ್ಲ ಅವರೆಲ್ಲ ನಾಳೆ ಮಾಡ್ತೀರಾ ಅಲ್ವಾ? ಸೊ ಯುಗಾದಿ ಹಬ್ಬದ ಸ್ಪೆಷಲ್ ಬಂದು ಒಬ್ಬಟ್ಟಾಗಿರುತ್ತೆ. ಜೊತೆಗೆ ಅದರ ನಾಳೆಗೆ ಬಂದು ಈ ತರ ಅಂದ್ರೆ ಖಾರದ್ದು ಐಟಮ್ಸ್ ಏನಾದ್ರು ಮಾಡ್ತೀರಾ ನಾನ್ ವೆಜ್ ನ. ಓಕೆನಾ? ನಾನ್ ವೆಜ್ ತಿನ್ನೋರು ನಾನ್ ವೆಜ್ ನ ಮಾಡ್ತೀರಾ ಅಲ್ವಾ? ಸೊ ಎಲ್ಲರೂ ಕೂಡ ಹಬ್ಬನ ಗ್ರ್ಯಾಂಡ್ ಆಗಿ ಆಚರಿಸಿದ್ರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ಚೆನ್ನಾಗಿ ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಇವತ್ತು ಕೂಡ ಸೋಮವಾರ ಅಲ್ವಾ? ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾಳೆ ಬಂದು ಮಂಗಳವಾರ ಇದೆ ಅಲ್ವಾ ಗಾಯ್ಸ್? ಈಗ ಬಂದು ನಿನ್ನೆ ಹಬ್ಬ ಇತ್ತು, ಸೊ ನಾಳೆ ಮಂಗಳವಾರ ಮತ್ತೆ ಶುಕ್ರವಾರ ನಾವು ಲಕ್ಷ್ಮೀ ದೇವಿ ವಾರ ಅಂತ ಕರಿತೀವಿ. ಹಾಗೇನೆ ಮನೆಯಲ್ಲೂ ಕೂಡ ನಾವು ಲಕ್ಷ್ಮೀ ದೇವಿ ವಾರ ಅನ್ಕೊಂಡು ಪೂಜೆನ ಮಾಡ್ತೀವಿ ಅಲ್ವಾ? ಹಾಗೇನೆ ಡೈಲಿ ನಾವು ದೀಪ ಹಚ್ಚಿದ್ರು ಕೂಡ ಮಂಗಳವಾರ ಶುಕ್ರವಾರ ನಾವು ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ. ಅದ್ರಲ್ಲಂತೂ ಶುಕ್ರವಾರ ಬಿದ್ಬಿಟ್ರಂತೂ ಕೇಳೋಂಗೆ ಇಲ್ಲ. ನಮ್ಮ ಗೃಹಿಣಿಯರಂತೂ ಬೆಳಿಗ್ಗೆನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸ್ಕೊಂಡು ಎಲ್ಲಾ ಕೆಲ್ಸನೂ ಬೇಗನೆ ಮಾಡ್ಕೊಬಿಡ್ತೀರಾ ಅಲ್ವಾ? ಸೊ ನಾಳೆ ಬಂದು ಮಂಗಳವಾರ ಆಗಿರೋದ್ರಿಂದ ಗಾಯ್ಸ್, ನಿಮಗೆ ಇಷ್ಟವಾಗಿರುವ ಹೆಣ್ಣು ದೇವರನ್ನ, ಓಕೆನಾ? ನಿಮ್ಗೆ ಯಾವ ದೇವ್ರು ಇಷ್ಟ? ಹೆಣ್ಣು ದೇವರು. ಈಗ ಎಲ್ಲರಿಗೂ ಆಲ್ಮೋಸ್ಟ್ ಲಕ್ಷ್ಮೀ ದೇವಿ ಇಷ್ಟ ಇದ್ದೇ ಇರ್ತಾರೆ ಅಲ್ವಾ? ಅದ್ರ ಜೊತೆಗೆ ನಿಮ್ ಮನೆ ದೇವರಾಗಿರ್ಬಹುದು, ಅಂದ್ರೆ ಹೆಣ್ಣು ದೇವ್ರುಗಳು. ಓಕೆನಾ? ನಿಮ್ಗೆ ಇಷ್ಟವಾಗುವಂತ ಹೆಣ್ಣು ದೇವ್ರನ್ನ ನೀವು ಅಂದ್ರೆ ಪ್ರಾರ್ಥನೆ ಮಾಡ್ಕೊಂಡು ನಾಳೆ ನಾನು ಹೇಳುವಂತ ಈ ಒಂದು ಚಿಕ್ಕ ತಂತ್ರನ ಪರಿಹಾರನ ನೀವು ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಮ್ಗೆ ಜನ್ಮದಲ್ಲಿ ನಿಮ್ಗೆ ದುಡ್ಡಿನ ಸಮಸ್ಯೆ ಅನ್ನೋದು ಖಂಡಿತವಾಗ್ಲೂ ಬರೋದಿಲ್ಲ ಗಾಯ್ಸ್. ಓಕೆನಾ? ನಾನು 100% ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಈ ಒಂದು ಚಿಕ್ಕ ತಂತ್ರನ ನೀವು ಒಂದು ನಂಬಿಕೆ, ಶ್ರದ್ಧಾ, ಭಕ್ತಿಯಿಂದ ನಂಬಿಕೆ ಇಟ್ಟು ಇದನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಓಕೆ, ಬನ್ನಿ ತಡ ಮಾಡಿದ್ರೆ ಯಾವ ರೀತಿ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಹಾಗೇನೆ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಓಕೆನಾ? ಓಕೆ ಗೈಸ್, ಇವಾಗ ನಾಳೆ ಬೆಳಿಗ್ಗೆ ಎದ್ದು ನೀವು ಮಾಮೂಲಿ ಯಥಾ ಪ್ರಕಾರ ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀರಾ ಅಲ್ವಾ? ಗೂಡ್ಸಿ ಒರೆಸಿ ಹಾಗೇನೆ ಪೂಜೆ ಕೂಡ ಮಾಡ್ಕೊಳ್ತೀರಾ, ಸರಿನಾ? ಅದಕ್ಕಿಂತ ಮುಂಚೆ ಗೈಸ್, ನಾನು ಪ್ರತಿ ಸಲ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ, ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಜನ್ಮ ದಾರಿದ್ರ್ಯ ದೋಷಗಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಗ್ರಹಗಳ ದೋಷ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಜೊತೆಗೆ ಎಳ್ಳು, ಸ್ವಲ್ಪ ಕಪ್ಪೆಳ್ಳನ್ನ ನೀವು ಹಾಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಗೆ ಶನಿ ದೋಷ ಏನಾದ್ರೂ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಇದನ್ನ ನೀವು ಖಂಡಿತವಾಗಿ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಈಗ ನಾಳೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡ್ಕೊಳ್ತೀರಾ, ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಬಿಡ್ತೀರಾ. ಅಂದ್ರೆ ಒಬ್ಬೊಬ್ರು ಸ್ನಾನ ಆದ್ಮೇಲೆ ವಸ್ತು ತೊಳೆದು ಕ್ಲೀನಾಗಿ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕ್ತೀರಾ ಅಲ್ವಾ? ಆದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಗಾಯ್ಸ್, ಸ್ನಾನನೇ ಮಾಡಿರೋದಿಲ್ಲ, ಮುಂಚೆನೆ ಅಂದ್ರೆ ವಸ್ತೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡೋದತ್ರ ಮಾಡ್ತೀರಾ. ದಯವಿಟ್ಟು ಆತರ ತಪ್ಪು ಮಾಡಕ್ ಹೋಗ್ಬೇಡಿ. ಯಾವತ್ತೂ ಅಷ್ಟೇ ನಾವು ಮನೆಯಲ್ಲಿ ನಾವು ಪೂಜೆ ಮಾಡ್ಬೇಕು ಅಂತ ಅಂದ್ರೆ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನನ ಮಾಡ್ಕೊಳ್ಬೇಕು. ಸ್ನಾನ ಮಾಡ್ಕೊಂಡು ಆಮೇಲೆ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಹಾಕಿ ಹೂವನ್ನ ಮುಡ್ಸ್ಕೊಳ್ಬೇಕಾಗತ್ತೆ, ಸರಿನಾ? ಈಗ ನಾಳೆ ಬಂದು ಯಾವ ತಂತ್ರ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಗಾಯ್ಸ್. ಇದನ್ನ ನೀವು ತುಂಬಾನೇ ಶ್ರದ್ಧಾ ಭಕ್ತಿಯಿಂದ ನೀವು ಒಂದು ನಂಬಿಕೆ ಇಟ್ಟು ನೀವು ಮಾಡ್ಬೇಕಾಗತ್ತೆ, ಆಯ್ತಾ? ಇದನ್ನೇನೋ ನೀವು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತ ತಂತ್ರ ಏನೋ ಅಲ್ಲ. ನೀವು ಮನೆಯಲ್ಲೇ ಯೂಸ್ ಮಾಡುವಂತ ಪದಾರ್ಥನ ನೀವು ಯೂಸ್ ಮಾಡ್ಕೊಳ್ಬೇಕು. ಹಾಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಏನಪ್ಪಾ ಅಂತಂದ್ರೆ, ನೀವು ಈ ತರ ತಂತ್ರಗಳನ್ನ ಮಾಡ್ತೀರಾ ಅಲ್ವಾ? ಅದಕ್ಕೆ ನೀವು ಸಪರೇಟ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ಉಪ್ಪಿನಿಂದ ನೀವು ತಂತ್ರನ ಮಾಡ್ಕೊಳ್ಬೇಕು ಅಂದ್ರೆ ಈ ತಂತ್ರ ಮಾಡಕ್ಕೆ ಅಂತಾನೆ ಒಂದು ಕಲ್ಲುಪ್ಪು ಪ್ಯಾಕೆಟ್ ನ ನೀವು ಸಪರೇಟ್ ಆಗಿ ತರಬೇಕು, ಸರಿನಾ? ಮನೇಲಿ ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಈಗ ನಾಳೆ ಬಂದು ನೀವು ಅರಿಶಿಣದಿಂದ ಈ ಒಂದು ತಂತ್ರನ ಮಾಡ್ಕೊಳ್ಬೇಕಾಗತ್ತೆ. ಈ ಅರಿಶಿಣದ ಜೊತೆಗೆ ನಾನು ಹೇಳುವಂತ ವಸ್ತುಗಳನ್ನ ನೀವು ಹಾಕ್ಬಿಟ್ಟು ನೀವು ಇದನ್ನ ದೇವ್ರ ಮನೇಲಿ ನೀವು ಇಡಬೇಕಾಗತ್ತೆ, ಸರಿನಾ? ಅದ್ ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದು ಅಲ್ಲದೆ ಗಾಯ್ಸ್, ಇನ್ನೊಂದು ವಿಷಯ ಏನಂದ್ರೆ, ಈ ಅರಿಶಿಣಕ್ಕೆ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣ ಅಂದ್ರೆ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ. ಒಂದು ಒಳ್ಳೆ ಕಾರ್ಯಗಳಿಗೆ ಅರಿಶಿಣನ ಯೂಸ್ ಮಾಡ್ತೀವಿ. ಹಾಗೇನೆ ವಿವಾಹಗಳಿಗೂ ಕೂಡ ನಾವು ಅರಿಶಿಣನ ಯೂಸ್ ಮಾಡ್ತೀವಿ. ಹಾಗೇನೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಅಂದ್ರೆ ಕೆಟ್ಟ ನೆಗೆಟಿವ್ ಎನರ್ಜೀಸ್ ನಮ್ಮ ಮನೆ ಒಳಗಡೆ ಬರಬಾರ್ದು
ಅಂತ ಅಂದ್ರೆ ನಾವು ಹೊಸ್ಲಿಗೆ ಕ್ಲೀನಾಗಿ ಅರ್ಶನ ಕೂಡ ಲೇಪನ ಮಾಡ್ತೀವಿ ಅಲ್ವಾ. ಇದು ನನ್ನ ಆಗಿನ ಕಾಲದವರಿಂದನೂ ನಡೆಸ್ಕೊಂಡು ಬಂದಿದ್ದಾರೆ ಅಲ್ವಾ. ಸೊ ನಾವು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅರಿಶಿನ ಅನ್ನೋದಕ್ಕೆ ಒಂದು ನಿಜವಾಗ್ಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರಾಮುಖ್ಯತೆನ ಕೊಡ್ತೀವಿ ಸರಿನಾ. ಈ ಅರಿಶಿನ ನೀವು ತಗೊಂಡು ಒಂದು ಗಾಜಿನ ಬಟ್ಲಾಗಿರ್ಬೋದು ಓಕೆನಾ, ಬೌಲ್ ಬರುತ್ತಲ್ಲ, ಒಂದು ಗಾಜಿನ ಬೌಲ್ನ ತಗೊಳ್ಳಿ. ಅದ್ರ ಒಳಗಡೆಗೆ ಸ್ವಲ್ಪ ಅರಿಶಿನ ನೀವು ಹಾಕೊಳ್ಬೇಕಾಗತ್ತೆ ಸರಿನಾ. ಒಂದು 3 ಸ್ಪೂನ್ ಅಷ್ಟು ಅರಿಶಿನ ನೀವು ಆ ಗಾಜಿನ ಚಿಕ್ಕದೇನಾದ್ರೂ ನೀವು ತಗೊಂಡ್ರೆ ಅದ್ರೊಳಗಡೆ 1-2 ಸ್ಪೂನ್ ಹಾಕಿ, ಇಲ್ಲ ಸ್ವಲ್ಪ ದಪ್ಪದಿದೆ ಮೀಡಿಯಂ ಸೈಜ್ ಇದೆ ಅಂತಂದ್ರೆ ಒಂದು 3 ಸ್ಪೂನ್ ನೀವು ಅರಿಶಿನ ಹಾಕೊಳ್ಬೇಕು ಸರಿನಾ. ಯಾಕಂದ್ರೆ ನಾನೀಗ ಹೇಳುವಂತ ವಸ್ತುಗಳು ಅರಿಶಿನದ್ದು ಒಳಗಡೆಗೆ ಹೋಗ್ಬೇಕು ಸರಿನಾ. ಈಗ ಬೌಲಲ್ಲಿ ನೀವು ಅರಿಶಿನ ಹಾಕ್ತೀರಾ ಅಂತಂದ್ರೆ ಅರಿಶಿನದ್ದು ಒಳಗಡೆ ಇದನ್ನ ನೀವು ಅಂದ್ರೆ ಹೂತ ಹಾಕ್ಬೇಕು ಅಂತ ಹೇಳ್ತಾರಲ್ಲ, ಅದೇ ರೀತಿ ಅರಿಶಿನದ ಒಳಗಡೆ ನೀವು ಇದನ್ನ ಇಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಗೆ 2 ಸ್ಪೂನ್ ಇಲ್ಲ 3 ಸ್ಪೂನ್ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಅರಿಶಿನ ತಗೊಳ್ಳಿ, ಹಾಗೇನೆ ಒಂದು ಬೌಲ್ನ ತಗೊಳ್ಳಿ, ಬೌಲ್ ಒಳಗಡೆ ಅರಿಶಿನ ಹಾಕೊಳ್ಳಿ. ಅರಿಶಿನ ಹಾಕೊಂಡ್ಬಿಟ್ಟು ಗೈಸ್ ನೀವು ಅದ್ರ ಒಳಗಡೆಗೆ ನೀವು 1 ರೂಪಾಯಿ ಕಾಯಿನ್ ನೀವು ಹಾಕ್ಬೇಕಾಗತ್ತೆ ಸರಿನಾ. ಆ ಕಾಯಿನ್ ಫುಲ್ಲು ಅರಿಶಿನದ ಒಳಗಡೆ ಬಚ್ಚಿಡ್ಬೇಕು ನೀವು ಸರಿನಾ. ಅದ್ರ ಜೊತೆಗೆ ನೀವು 2 ಲವಂಗ ಸರಿನಾ, 2 ಲವಂಗ ಹಾಗೇನೆ 2 ಏಲಕ್ಕಿನ ನೀವು ಅದ್ರೊಳಗಡೆ ಹಾಕೊಳ್ಬೇಕಾಗತ್ತೆ. ಅಂದ್ರೆ ಕಾಯಿನ್ನ ಹಾಕ್ತಿರಲ್ವ ಒಳಗಡೆ, ಅದೇ ರೀತಿ ಲವಂಗ ಬಂದು ಮೊಗ್ಗಿರ್ಬೇಕು. ಆ ರೀತಿ ಕ್ಲೀನಾಗಿ ನೋಡ್ಕೊಳ್ಳಿ, ಅದನ್ನ ನೋಡ್ಕೊಂಡು ಅದನ್ನ ಒಳಗಡೆಗೆ ಹಾಕಿ. ಹಾಗೇನೆ 2 ಏಲಕ್ಕಿ ಕೂಡ ಅಷ್ಟೇ, ಒಡೆದೋಗಿರಬಾರ್ದು, ಚೆನ್ನಾಗಿರ್ಬೇಕು ಏಲಕ್ಕಿ. ಆ ರೀತಿ ನೋಡ್ಕೊಂಡು ಅದನ್ನು ಕೂಡ ಒಳಗಡೆಗೆ ಹಾಕ್ಬಿಟ್ಟು ನೀವು ಅದನ್ನ ಕೈಯಲ್ಲಿ ಇಟ್ಕೊಳ್ಬೇಕು. ಕೈಯಲ್ಲಿ ಇಟ್ಕೊಂಡು ನಿಮ್ಗೆ ಇಷ್ಟವಾದ ಹೆಣ್ಣು ದೇವ್ರನ್ನ ನೀವು ಪ್ರಾರ್ಥನೆ ಮಾಡ್ಕೊಂಡು, ನಮ್ಮ ಮನೆಯಲ್ಲಿ ಇರುವಂತ ನಿಮ್ಗೆ ಏನ್ ಸಮಸ್ಯೆ ಇದೆ, ಇದು ಗೈಸ್ ನಿಜವಾಗ್ಲೂ ಹಣದ ಸಮಸ್ಯೆ ಏನಾದ್ರೂ ನೀವು ತುಂಬಾನೇ ಅನುಭವಿಸ್ತಾ ಇದ್ರೆ, ಈಗ ಎಕ್ಸಾಂಪಲ್ ಕಷ್ಟಪಟ್ಟು ದುಡಿತಾ ಇರ್ತೀರಾ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದುಡ್ದಿರ್ತೀರಾ ಓಕೆನಾ, ಅಂದ್ರೂ ಕೂಡ ನಿಮ್ ಕೈಯಲ್ಲಿ 1 ರೂಪಾಯಿ ನಿಲ್ತಾ ಇರೋದಿಲ್ಲ, ಈ ತರ ಎಲ್ಲ ಅನುಭವಿಸ್ತಾ ಇರ್ತೀರಾ ಅಲ್ವಾ. ಇಲ್ಲಾಂದ್ರೆ ಏನಾದ್ರೂ ಒಂದು ಹಣದ ಸಮಸ್ಯೆ ಮನೆಯಲ್ಲಿ ಬರ್ತಾ ಇರುತ್ತೆ, ಆರೋಗ್ಯ ಸಮಸ್ಯೆ ಕೂಡ ಬರ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳಿಂದ ನೀವು ಮುಕ್ತಿಗೊಳ್ಬೇಕು ಅಂದ್ರೆ ಈ ಒಂದು ಚಿಕ್ಕ ತಂತ್ರ ನಿಮ್ಗೆ ನಿಜವಾಗ್ಲೂ 100% ವರ್ಕೌಟ್ ಹಾಗೆ ಆಗುತ್ತೆ ಇದನ್ನ ಮಾಡೋದ್ರಿಂದ ಓಕೆನಾ. ಸೊ ಹಾಗಾಗಿ ಅದನ್ನ ಬೌಲ್ನ ನೀವು ಕೈಲಿಡ್ಕೊಂಡು ನಿಮ್ಗೆ ಇಷ್ಟವಾದ ದೇವತೆ ಅಂತಂದ್ರೆ ಹೆಣ್ಣು ದೇವರಿಗೆ ನೀವು ಪ್ರಾರ್ಥನೆ ಮಾಡ್ಕೊಂಡು, ನಿಮ್ಮ ಕಷ್ಟಗಳೇನಿದೆ, ನಮ್ಮ ಮನೆಯಲ್ಲಿ ಸಾಲದಿಂದ ಮುಕ್ತಿ ಕೊಡು ತಾಯಿ ನಮ್ಗೆ, ಹಾಗೇನೆ ನಮ್ಮ ಮನೆಯಲ್ಲಿ ಹಣ ಅನ್ನೋದು ದುಪ್ಪಟ್ಟಾಗೋ ರೀತಿ ಮಾಡು, ಹಾಗೇನೆ ಹಣ ನಮ್ಮ ಕೈಯಲ್ಲಿ ನಿಲ್ಲ ತರ ಮಾಡು ಅಂತ ಹೇಳಿ ಒಂದು ಶ್ರದ್ಧಾ ಭಕ್ತಿಯಿಂದ ನೀವು ಅದನ್ನ ಪೂಜೆ ಮಾಡ್ಬೇಕಾಗತ್ತೆ. ಅದನ್ನ ತಗೊಂಡು ನೀವು ದೇವ್ರ ಮನೆಯಲ್ಲಿ ಇಡ್ಬೇಕು. ಲಕ್ಷ್ಮಿ ಫೋಟೋ ಎಲ್ಲಿದೆ ಅಲ್ಲಿ ಇಟ್ಬಿಟ್ಟು, ಈಗ ಲಕ್ಷ್ಮೀ ದೇವಿಗೆಲ್ಲದಕ್ಕೂ ನೀವು ಗಂಧದ ಕಡೆ ಧೂಪ ಎಲ್ಲ ಹಾಕ್ತಿರಲ್ವಾ, ಅದೇ ರೀತಿ ಅದಕ್ಕೂ ಕೂಡ ನೀವು ಪೂಜೆನ ಮಾಡ್ಬೇಕು ಗೈಸ್. ಈಗ ಯಾವ ರೀತಿ ನೀವು ಫೋಟೋಗಳಿಗೆಲ್ಲ ದೇವರಿಗೆಲ್ಲ ಪೂಜೆ ಮಾಡ್ತೀರಾ, ಅದೇ ರೀತಿ ಅದಕ್ಕೂ ಕೂಡ ನೀವು ಪೂಜೆನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡು ಬನ್ನಿ ಗೈಸ್, ನೀವು ನಿಜವಾಗ್ಲೂ ನೋಡಿ 100% ಇದು ಅಂದ್ರೆ ನಿಮ್ಗೆ ಏನಾದ್ರೂ ಸಾಲದಿಂದ ಬಳಲ್ತಾ ಇದ್ರೆ ಅದಕ್ಕೆ ಮುಕ್ತಿನ ಪಡಿತೀರಾ ಸರಿನಾ. ಹಾಗೇನೆ ಹಣಕಾಸಿನ ಸಮಸ್ಯೆ ಏನಾದ್ರೂ ಎದುರಿಸ್ತಾ ಇದ್ರೆ ನೀವು ಅದು ಕೂಡ ಕ್ಲಿಯರ್ ಆಗುತ್ತೆ. ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ. ನಾನು ಇದನ್ನ ಟ್ರೈ ಮಾಡಿ ಅಂದ್ರೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್, ನನ್ನ ಚಾನಲ್ ನಲ್ಲಿ ಬಂದು ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ, ನಾನು ಅದಾದ್ಮೇಲೆ ನನಗೆ ಸಕ್ಸಸ್ಫುಲ್ ಆಯ್ತು ಅಂದ್ರೆ ಮಾತ್ರ ನಾನು ನಿಮ್ಗೆ ಶೇರ್ ಮಾಡೋದು ಓಕೆನಾ. ಸುಮ್ನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ಮಾಡಲ್ಲ. ಯಾಕಂದ್ರೆ ನೀವು ಈ ಪ್ರಯೋಗನ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅದಾದ್ಮೇಲಿಂದ ಏನಾದ್ರೂ ನಿಮ್ಗೆ ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ ಆಮೇಲೆ ಸುಮ್ನೆ ನನ್ನ ಬೈಕೊಳ್ತೀರಾ ಅಲ್ವಾ. ಸೊ ಹಾಗಾಗಿ ನಾನೊಂದ್ಸಲ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ನಿಮ್ಗೆ ಶೇರ್ ಮಾಡೋದು ಓಕೆನಾ. ಇದನ್ನೊಮ್ಮೆ ಟ್ರೈ ಮಾಡಿ, ನಿಜವಾಗ್ಲೂ 100% ವರ್ಕೌಟ್ ಆಗೇ ಆಗುತ್ತೆ. ಹಲವಾರು ಇದೇ ರೀತಿ ವಿಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ ಗಾಯ್ಸ್, ಇದ್ರದ್ದೆಲ್ಲರೂ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಶ್ರದ್ಧಾ ಭಕ್ತಿಯಿಂದ ಒಂದು ನಂಬಿಕೆ ಇಟ್ಟು ನೀವು ಇದನ್ನ ಮಾಡ್ಕೊಳ್ಬೇಕು ಸರಿನಾ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೇನೆ ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.